ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ವಿತ್ ಲವ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ, ಹಾಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾಯಿದ್ದೀನಿ ಗೈಸ್. ಈ ವಿತ್ ಲವ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ವಿತ್ ಲವ್ ಮೂವಿಯಲ್ಲಿ ಹಲವಾರು ಸೈಡ್ ಆ್ಯಕ್ಟರ್ಸ್ಗಳಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ, ಮತ್ತು ಈ ಮೂವಿಯ ಕಲೆಕ್ಷನ್ ಸುಮಾರು 35-40 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ವಿತ್ ಲವ್ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತಾರೆ, ಮೇನಾಗಿ ತಮಿಳಲ್ಲಿ ತೆರೆಗೊಂಡಿದೆ, ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಕನ್ನಡದಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತ ನಾವು ಕೂಡ ಹೇಳ್ಬೋದು. ಮತ್ತು ಈ ವಿತ್ ಲವ್ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ವಿತ್ ಲವ್ ಮೂವಿಯಲ್ಲಿ ಒಂದು ಲವ್ ಸ್ಟೋರಿ ಹೆಂಗಿರುತ್ತೆ, ಮತ್ತು ಸ್ಕೂಲಿಂದ ಕಾಲೇಜ್ ಹೆಂಗಿರುತ್ತೆ, ಮತ್ತು ಒಂದು ಚೈಲ್ಡ್ಹುಡ್ ಲವ್ ಸ್ಟೋರಿಯನ್ನು ಯಾವ ರೀತಿ ಕಾಪಾಡ್ಕೋತಾರೆ ಅಂತಲೂ ಕೂಡ ಈ ಮೂವಿಯಲ್ಲಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಪ್ರೊಡ್ಯೂಸರ್ ಮಾತ್ರ ಸಖತ್ತಾಗಿ ಕಥೆಯನ್ನು ಕೂಡ ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿರ್ಮಾಪಕ ಅವರಾಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಮೂವಿಯನ್ನು ಸಖತ್ತಾಗಿ ಒಂದು ಎಫರ್ಟನ್ನು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಂದಾಗೆ ಈ ವಿತ್ ಲವ್ ಮೂವಿಯ ಒಂದು ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಸ್ಟಾರ್ಟಿಂಗು ಸ್ಕೂಲಿಂದ ಸ್ಟಾರ್ಟ್ ಆಗುತ್ತೆ. ಸ್ಕೂಲಿಂದ ಹೇಗಪ್ಪ ಅಂತಾರೆ, ಇಬ್ಬರು ಕೂಡ ಒಂದು ಫ್ರೆಂಡ್ಸ್ ಆಗಿರ್ತಾರೆ. ಅಂತಾರೆ ಇಬ್ರಿಗೊಬ್ರು ಇಷ್ಟಪಡ್ತಿರ್ತಾರೆ. ಇಷ್ಟಪಟ್ಕೊಂಡು ಏನು ಮಾಡ್ತಾರೆ, ಸ್ಕೂಲೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತಾರೆ. 10th ಮುಗಿಯುತ್ತೆ, 11th ಮುಗಿಯುತ್ತೆ, 12th ಮುಗಿಯುತ್ತೆ, ಎಲ್ಲರೂ ಕೂಡ ಮುಗಿತಾ ಇರಿದಾಗ ಏನಾಗುತ್ತೆ ಅಂತಾರೆ, ಅಲ್ಲಿ ತಿರ್ಗಾ ಕಾಲೇಜ್ಗೆ ಹೋಗಿ ಸೇರ್ಕೋತಾರೆ. ಕಾಲೇಜಿಂದ ಏನು ಮಾಡ್ತಾರೆ, ಎಲ್ಲರಿಗೂ ಅವ್ರದ್ದೊಂದು ಜಾಬ್ ಸಿಗುತ್ತೆ. ಜಾಬ್ ಸಿಕ್ತಾಗ ಏನು ಮಾಡ್ತಾರೆ, ಲಾಸ್ಟಲ್ಲಿ ಪರಿಚಯ ಆಗ್ತಾರೆ. ಪರಿಚಯ ಆಗ್ಬಿಟ್ಟು ಏನು ಮಾಡ್ತಾರೆ ಅಂದರೆ, ಜಾಬ್ ಮುಗಿದಾದ್ಮೇಲೆ ಎಲ್ಲರೂ ಕೂಡ ಒಂದು ಪರಿಚಯ ಆಗ್ತಾರಲ್ಲ, ಸಿಗ್ತಾರಲ್ಲ, ಅವಾಗ ಸಿಕ್ಬಿಟ್ಟು ಏನು ಮಾಡ್ತಾರೆ, ನಿಮಗೆ ಮ್ಯಾರೇಜ್ ಆಗಿದೆ ಅಂತ ಕೂಡ ಎಲ್ಲರೂ ಮಾತಾಡ್ತಾ ಇದ್ದಾಗ ಏನು ಮಾಡ್ತಾರೆ, ಅವ್ರ ಲವ್ ಸ್ಟೋರಿನೇ ಹೇಳ್ಕೊಡ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ಹೀರೋಗೆ ಗೊತ್ತಿರುತ್ತೆ ನಾನು ಇವಳೇ ಹುಡುಗಿ, ನಾನು ಇವಳನ್ನೇ ಇಷ್ಟಪಡ್ತಿರೋದು ಅಂತಾರೆ. ಆದರೆ ಹೀರೋಯಿನ್ಗೆ ಗೊತ್ತಿರೋದಿಲ್ಲ. ಅವನನ್ನು ಹೆಂಗಾರು ಮಾಡಿ ನಾನು ಹುಡ್ಕೋಬೇಕಲ್ಲ ಅಂತ ಕೂಡ ಹುಡ್ಕೊಂಡು ಅಂತಾರೆ. ಹೀರೋಯಿನು ಇಬ್ಬರು ಜೊತೆಗೆ ಇರ್ತಾರೆ. ಅಂದರೆ ಹೀರೋಯಿನ್ಗೆ ಇವನೇ ಅಂತ ಗೊತ್ತಾಗಿರೋದಿಲ್ಲ. ಅವನೇನು ಮಾಡ್ತಾರೆ, ಹುಡಿಕೊಂಡು ಕಾಶ್ಮೀರಕ್ಕೆ ಹೋಗ್ತಾರೆ, ಲಡಾಖ್ ಹೋಗ್ತಾರೆ, ಎಲ್ಲರ ಕಡೆ ಹೋಗ್ತಾ ಇದ್ದಾಗ ಏನಾಗುತ್ತೆ, ಸರಿ ಅಂತ ಕೂಡ ಅಲ್ಲಿ ಹುಡುಕ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ಲಾಸ್ಟಲ್ಲಿ ಕೂಡ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ಬೋದು ಗೈಸ್. ಅಂದರೆ ಇದೇ ಚೈಲ್ಡ್ಹುಡ್ ಅಂತಾರೆ, ಒಂದು ಫೋಟೋ ಸಿಗುತ್ತೆ, ಸ್ಕೂಲ್ ಫೋಟೋ, ಅಲ್ಲಿ ಸಿಗ್ತಾರೆ ಅಂತ ಕೂಡ ಹೇಳ್ಬೋದು. ಅಂದಾಗೆ ಈ ವಿತ್ ಲವ್ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಡೈರೆಕ್ಟರ್ ಆಗಿರ್ಬೋದು, ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಮ್ಯೂಸಿಕರ್ಸು ಕೂಡ ಸಾಂಗ್ಸ್ಗಳನ್ನಾಗಿರ್ಬೋದು ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಮೂವಿಯಲ್ಲಿ ಸಖತ್ತಾಗಿ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು OTTಯಲ್ಲಿ ಇದೆ ಅಂತ ನಾವು ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.